ರಾಗ ಕಥೆಗಳಿಗೆ ಸ್ವಾಗತ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರೆ ಎಂಬ 3 ಪತ್ನಿಯರಿದ್ರು. ಆದ್ರೆ ಇವರು ಯಾರಿಗೂ ಸಹ ಪುತ್ರ ಸಂತಾನವಾಗಿರ್ಲಿಲ್ಲ. ಹಾಗಾಗಿ ದಶರಥ ರಾಜನು ಋಷಿ ಮುನಿಗಳ ಸಲಹೆಗಳನ್ನ ಪಡೆದು ಪುತ್ರಕಾಮಿಷ್ಟಿ ಯಾಗವನ್ನ ಮಾಡ್ತಾನೆ. ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನ ನೀಡ್ತಾನೆ. ಈ ಪಾಯಸವನ್ನ ದಶರಥನು ತನ್ನ 3 ಪತ್ನಿಯರಿಗೆ ಹಂಚ್ತಾನೆ. ಇದರ ಫಲವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮ ಜನಿಸ್ತಾನೆ. ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೂ ಮುನ್ನ ಕೈಕೇಯಿಗೆ ಭರತ, ಹಾಗೆ ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸ್ತಾರೆ. ಹೀಗೆ ರಾಮನು ಜನಿಸಿದ ನವಮಿಯಂದು ಶ್ರೀರಾಮನವಮಿ ಅಂತ ಆಚರಿಸ್ತಾರೆ. ಇದು ಚೈತ್ರ ಮಾಸದ 9ನೆಯ ದಿನ, ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವಂತಹ ಹಬ್ಬ. ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿಯಂದು ಈ ಹಬ್ಬವನ್ನ ಆಚರಿಸಲಾಗುತ್ತೆ. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನಿಸಿದ ಅನ್ನೋ ನಂಬಿಕೆ ಇದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೆ ರಾಮಾಯಣವನ್ನ ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡಿ, ನವಮಿಯ ದಿನ ರಾಮನ ಪಟ್ಟಾಭಿಷೇಕದ ಪಾರಾಯಣವನ್ನ ಮಾಡಿ ಈ ಹಬ್ಬವನ್ನ ಪೂರ್ಣಗೊಳಿಸಬೇಕು ಅನ್ನತ್ತೆ ಕೆಲವು ನಿಯಮಗಳು. ಇಂತಹ ಇನ್ನಷ್ಟು ಕಥೆಗಳಿಗೆ ನೋಡ್ತಾ ಇರಿ ರಾಗ ಕಥೆಗಳು.